ಭಟ್ಕಳ ತಾಲೂಕಿನ ಮೋರಿನಕಟ್ಟೆ ಧ್ವಂಸ ಮಾಡಿರುವುದು ಹಿಂದೂಗಳ ಭಾವನೆಗೆ ಧಕ್ಕೆಯಾಗಿದೆ. ಈ ಸ್ಥಳದಲ್ಲಿ ಕಟ್ಟೆ ನಿರ್ಮಾಣ ಶತಸಿದ್ಧ. ಹಿಂದೂ ಸಮಾಜದವರೆಲ್ಲ ಒಟ್ಟಾಗಿ ನಿರ್ಮಾಣ ಮಾಡುತ್ತೇವೆ. ಈ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರೊಂದಿಗೆ ಚರ್ಚೆ ನಡೆಸಿ ಮುಂದಿನ ಹೋರಾಟ ನಡೆಸುವುದಾಗಿ ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಎಚ್ಚರಿಕೆ ನೀಡಿದರು. ಹೊನ್ನಾವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಾರ್ವಜನಿಕರು ಹಾಗೂ ಕಾರ್ಯಕರ್ತರ ಸಮಸ್ಯೆ ಆಲಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದ್ದು ತಮ್ಮನ್ನು ಯಾರು ಏನೂ ಮಾಡಲು ಸಾಧ್ಯವಿಲ್ಲ ಎನ್ನುವಂತೆ ಅನ್ಯ ಕೋಮಿನ ದುಷ್ಕರ್ಮಿಗಳ ಅಟ್ಟಹಾಸ ನಡೆಸುತ್ತಿದ್ದಾರೆ. ವೆಂಕಟಾಪುರ ನದಿಯಲ್ಲಿ 11 ಜನರು ಮೃತಪಟ್ಟಿರುವ ಶೋಕಾಚರಣೆಯಲ್ಲಿರುವಾಗ ಭಟ್ಕಳದ ಮೋರಿನಕಟ್ಟೆಯನ್ನು ಧ್ವಂಸಗೊಳಿಸಿದ ಪ್ರಕರಣ ಹಿಂದೂ ಸಮಾಜದವರಿಗೆ ಬಹಳ ನೋವಾಗಿದೆ. ಈ ಹಿಂದೆ ಐಆರ್ಬಿ ರಸ್ತೆ ಅಗಲೀಕರಣ ಸಮಯದಲ್ಲಿ ತೆರವಾಗಿ ಅಲ್ಲೇ ಸನಿಹದಲ್ಲಿ ಪುನಃ ನಿರ್ಮಾಣ ಮಾಡಿದಾಗ ಹಾನಿ ಮಾಡಿದ್ದಾರೆ. ಅದನ್ನು ತಡೆಯಲು ಯತ್ನಿಸಿದ ಪೊಲೀಸ್ ಸಿಬ್ಬಂದಿಯ ಮೇಲೆಯೇ ಉದ್ರಿಕ್ತ ಗುಂಪು ಹಲ್ಲೆ ನಡೆಸಿದ್ದಾರೆ. ಹಿಂದೂಗಳು ಮುಸ್ಲಿಂ ಧರ್ಮದವರ ಆಚರಣೆಗೆ ತೊಂದರೆ ಕೊಟ್ಟಿಲ್ಲ. ಆದರೆ ಸದಾಕಾಲ ನಮ್ಮ ಧರ್ಮದ ಆಚರಣೆಗೆ ಅನ್ಯ ಕೋಮಿನವರು ಅಡ್ಡಿಪಡಿಸುವ ಮೂಲಕ ತೊಂದರೆ ನೀಡುತ್ತಿದ್ದಾರೆ. ಸರ್ಕಾರದ ನಿರಂತರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕೀಯ ಸಮಾಜ ವಿರೋಧಿ ಶಕ್ತಿಗಳಿಗೆ ಎಗ್ಗಿಲ್ಲದ ಧೈರ್ಯ ನೀಡಿರುವುದು ರಾಜ್ಯದಲ್ಲಿ ಇಂತಹ ಘಟನೆ ಮರುಕಳಿಸುತ್ತಿದೆ. ಈ ಘಟನೆಯಿಂದ ಹಿಂದೂಗಳ ಭಾವನೆಗೆ ಧಕ್ಕೆಯಾಗಿದೆ. ಈ ಸ್ಥಳದಲ್ಲಿ ಕಟ್ಟೆ ನಿರ್ಮಾಣ ಶತಸಿದ್ಧ. ಹಿಂದೂ ಸಮಾಜದವರೆಲ್ಲ ಒಟ್ಟಾಗಿ ನಿರ್ಮಾಣ ಮಾಡುತ್ತೇವೆ. ಜಿಲ್ಲೆಯಿಂದ ಬಿಜೆಪಿಯ ಓರ್ವ ಶಾಸಕ ನಾನು ಆಗಿರುವುದರಿಂದ ರಾಜ್ಯದ ನಾಯಕರೊಂದಿಗೆ ಚರ್ಚಿಸಿ ಅಧಿವೇಶನದಲ್ಲಿ ಈ ವಿಷಯ ಪ್ರಸ್ತಾಪಿಸಿ ನಿರ್ಮಾಣ ನಡೆಸುವುದಾಗಿ ತಿಳಿಸಿದರು. ಈ ವಿಷಯದ ಬಗ್ಗೆ ಪೊಲೀಸರು ಎಷ್ಟೇ ಪ್ರಕರಣ ದಾಖಲಿಸಿದರೂ ಹಿಂದಕ್ಕೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದರು. ಕಾಂಗ್ರೆಸ್ ಪಕ್ಷದವರಿಗೆ ಅಧಿಕಾರ ಮುಖ್ಯ. ಅಧಿಕಾರಕ್ಕೆ ಬರಲು ಮುಸ್ಲಿಮರ ಸಹಕಾರ ಅಗತ್ಯ ಇರುವುದರಿಂದ ಸದಾಕಾಲ ಅವರ ಓಲೈಕೆ ಮಾಡುತ್ತಾರೆ. ಈ ಹಿಂದೆ ಪರೇಶ್ ಮೆಸ್ತಾ ಪ್ರಕರಣದಲ್ಲಿ ನೂರಾರು ಯುವಕರು ಹಾಗೂ ನನ್ನ ಮೇಲೂ ಪ್ರಕರಣ ದಾಖಲಿಸಲಾಗಿತ್ತು. ಆ ಮೂಲಕ ತಪ್ಪು ಮಾಡದೇ ಇದ್ದವರಿಗೂ ರೌಡಿ ಶೀಟರ್ ಪಟ್ಟ ಕಟ್ಟುವ ಯತ್ನ ನಡೆಯುತ್ತಿದೆ. ಕೆಲ ವರ್ಷದ ಹಿಂದೆ ಶಿವಲಿಂಗದ ಮೇಲೆ ಮೂತ್ರ ವಿಸರ್ಜನೆ ಮಾಡಿರುವ ಪ್ರಕರಣ ಕ್ಯಾಬಿನೆಟ್ ಮೂಲಕ ವಾಪಸ್ಸು ಪಡೆಯಲಾಗಿದೆ. ಆ ಮೂಲಕ ತುಷ್ಟೀಕರಣ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದರು. ಭಟ್ಕಳದ ತಟ್ಟಿಹಕಲು ಸಮೀಪ ನಡೆದ ದುರಂತದಲ್ಲಿ 11 ಜನರು ಮೃತಪಟ್ಟಿದ್ದಾರೆ. ಈ ಘಟನೆಯು ಮನಸ್ಸಿಗೆ ನೋವನ್ನುಂಟು ಮಾಡಿದೆ. ಘಟನೆಯಲ್ಲಿ ಮೃತಪಟ್ಟಿರುವವರಿಗೆ ಕೇಂದ್ರ ಸರ್ಕಾರ 2 ಲಕ್ಷ ಪರಿಹಾರ, ಗಾಯಗೊಂಡಿರುವವರಿಗೆ 50,000 ಪರಿಹಾರ ಘೋಷಣೆ ಮಾಡಿದೆ. ಕುಟುಂಬದವರಿಗೆ ನೋವು ಭರಿಸುವ ಶಕ್ತಿ ಆ ಭಗವಂತ ನೀಡಲಿ. ಏನು ಈ ವೆಂಕಟಾಪುರದಲ್ಲಿ ಕಪ್ಪು ಚಿಪ್ಪನ್ನು ತೆಗಿಲಿಕ್ಕೆ ಹೋದ ದುರ್ಮರಣವಾದಂಥ ಸಂದರ್ಭದಲ್ಲಿ ಶೋಕಾಚರಣೆಯನ್ನು ಮಾಡ್ತಾ ಇರುವ ಸಂದರ್ಭವನ್ನು ನೋಡಿ ಅನ್ಯ ಕೋಮಿನವರು ಇಲ್ಲಿ ಬಂದು ನಮ್ಮ ಮುರಿನಕಟ್ಟೆಗೆ ಧ್ವಂಸವನ್ನು ಮಾಡಿ ಬಹಳ ನಮ್ಮ ಧರ್ಮದವರಿಗೆ ಬಹಳ ನೋವನ್ನು ಉಂಟು ಮಾಡಿದರು. ಹೀಗಾಗಿ ನಮ್ಮ ಹಿಂದೂ ಧರ್ಮದವರೆಲ್ಲರೂ ಒಟ್ಟಾಗಿ ಅದ್ರ ಜೊತೆ ಭಾರತೀಯ ಜನತಾ ಪಕ್ಷದ ಮುಖಂಡರು ಸೇರಿ ಅದನ್ನು ವಿರೋಧಿಸಿದ್ರು ಸಹ ಆಡಳಿತದ ಪಕ್ಷ ಬಹುಶಃ ಏನಾಗಿದೆ, ಪೊಲೀಸರಿಗೆ ಸರಿಯಾದ ಒಂದು ಮಾಹಿತಿಯನ್ನು ಕೊಡದೇ ಇರೋದ್ರಿಂದ ಪೊಲೀಸರ ಮೇಲೂ ಅವರು ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು ಪತ್ರಿಕೆಯಲ್ಲಿ ಮತ್ತು ನ್ಯೂಸ್ನಲ್ಲಿ ನೋಡಿ ತಿಳ್ಕೊಂಡಿದ್ದೇನೆ. ನಾನು ಹೇಳೋದು ಇಷ್ಟೇ, ಅವರ ಅನ್ಯ ಧರ್ಮದವರು ಅವರ ಧರ್ಮದ ಬಗ್ಗೆ ಅವರ ಆಚರಣೆ ಮಾಡಲಿಕ್ಕೆ ನಾವು ಯಾರು ಅವರಿಗೆ ಯಾವುದೇ ಸಂದರ್ಭದಲ್ಲೂ ನಾವು ತೊಂದರೆ ಕೊಡುವುದಿಲ್ಲ, ಕೊಟ್ಟಿದ್ದೂ ಇಲ್ಲ. ಆದರೆ ಈ ದೇಶದಲ್ಲಿ ಹಿಂದೂಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ನಮಗೂ ಸಹ ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ಕಾಣ್ತಾ ಇದ್ದಿದ್ದು ನಮಗೆಲ್ಲ ಗೋಚರಿಸ್ತಾ ಇದೆ. ಮೊನ್ನೆ ಅವರು ಶಿವಲಿಂಗನ ಮೇಲೆ ಮೂತ್ರ ಮಾಡಿದವ್ರ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಅವರಿಗೆ ವಿನಾಯಿತಿಯನ್ನು ಕೊಡ್ತಾರೆ. ಅಂದರೆ ಇದು ಇಷ್ಟೇ ಅವ್ರ ಅರ್ಥ, ಕಾಂಗ್ರೆಸ್ ಪಕ್ಷ ಮುಸಲ್ಮಾನರು ಏನು ಮಾಡಿದ್ರು ಅದಕ್ಕೆ ಬಾರಾಕೂನ್ ಮಾಫ್ ಮಾಡ್ತೇವಲ್ಲ, ಹಂಗೆ ನಾವು ಹಿಂದೂಗಳು ಏನೂ ತಪ್ಪು ಮಾಡದೇ ಇದ್ರು ಸಹ ರೌಡಿ ಶೀಟ್ನಲ್ಲಿ ಇಟ್ಟು ನಮ್ಮ ಕಾರ್ಯಕರ್ತರನ್ನು ಬಹಳ ತೊಂದರೆ ಕೊಡುವಂಥದ್ದು ಇವತ್ತು ಮಾಡ್ತಾ ಇದ್ದಿದ್ದು ನಮ್ಮ ಕಣ್ಮುಂದೆ ಇದೆ. ಹೀಗಾಗಿ ಇದನ್ನು ನಾವು ಖಂಡಿಸ್ತೇವೆ ಮತ್ತು ಮುಂದಿನ ದಿವಸದಲ್ಲಿ ಹೋರಾಟ ಮಾಡೋದು ಸತ್ಯ. ಪತ್ರಿಕಾಗೋಷ್ಠಿಯಲ್ಲಿ ಮಂಡಲಾಧ್ಯಕ್ಷ ಯೋಗೇಶ್ ಮೆಸ್ತಾ, ಪ್ರಧಾನ ಕಾರ್ಯದರ್ಶಿ ಗೋವಿಂದ ಗೌಡ, ಪರಮೇಶ್ವರ್ ನಾಯ್ಕ್ ಹಳದಿಪುರ, ಮಾಜಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ, ಸದಸ್ಯ ಸುಭಾಷ್ ಹರಿಜನ್, ಮುಖಂಡರಾದ ಎಂಎಸ್ ಹೆಗಡೆ ಕಣ್ಣಿ, ನಾರಾಯಣ ಹೆಗಡೆ, ಪರಮೇಶ್ವರ್ ಮಡಿವಾಳ್, ಶಿವಾನಂದ್ ಮರಾಠಿ, ಕೇಶವಗೌಡ ಮತ್ತಿತರರಿದ್ದರು.